ಊಟ ಮಾಡಬೇಕಾದ್ರೆ ಅಂದರೆ ಭೋಜನ ಕಾಲದಲ್ಲಿ ಮೌನದಿಂದ ಊಟ ಮಾಡಿ ಅಂತ ಯಾಕೆ ಹೇಳ್ತಾರೆ ಗೊತ್ತಾ? ಭೋಜಸೆ ಮೌನಂ ಕರ್ತವ್ಯಮಿತ್ಯುಕ್ತಂ ವ್ಯಾಸೇನ ಸ್ನ್ಯಾಸ್ಯತೋ ವರುಣ ಶಕ್ತಿಂ ಜುಹ್ವತೋಗ್ನಿರ್ಹರೇತ್ ಶ್ರಿಯಂ ಭುಜಂತೋ ಮೃತ್ಯುರಾಯುಷ್ಯಂ ತಸ್ಮಾನ್ ಮೌನವ್ರತಂ ಚರೇತ್ ಸ್ನಾನಾದಿಷು ವರುಣಾದಯ ಶಕ್ತ್ಯಾದಿಕಂ ಹರಂತಿ ತಸ್ಮಾತ್ ಸ್ನಾನಾದಿಷು ತ್ರಿಷು ಮೌನಂ ಕರ್ತವ್ಯಮಿತ್ಯರ್ಥ. ಸ್ನಾನ ಮಾಡುವಾಗ ಮಾತನಾಡಿದರೆ ವರುಣನು ಶಕ್ತಿಯನ್ನು ಅಪಹರಿಸುತ್ತಾನಂತೆ. ಹೋಮ ಮಾಡುವಾಗ ಮಾತನಾಡಿದರೆ ಅಗ್ನಿಯು ಸಂಪತ್ತನ್ನು ಅಪಹರಿಸುತ್ತಾನಂತೆ. ಭೋಜನ ಮಾಡುವಾಗ ಮಾತನಾಡಿದರೆ ಯಮಧರ್ಮನು ಆಯುಷ್ಯವನ್ನು ಅಪಹರಿಸುತ್ತಾನಂತೆ. ಅಂದ ಮೇಲೆ ಭೋಜನ ಕಾಲದಲ್ಲಿ ಮಾತನಾಡಿ ನಮ್ಮ ಅಮೂಲ್ಯ ಆಯುಷ್ಯವನ್ನು ಕಳೆದುಕೊಳ್ಳುವುದು ಬೇಡ. ಶಾಸ್ತ್ರವು ವಿಧಿಸಿದಂತೆ ಭೋಜನ ಕಾಲದಲ್ಲಿ ಮೌನವನ್ನು ಆಚರಿಸಿ ಆಯುಷ್ಯನ್ನ ಹೆಚ್ಚಿಸಿಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.